ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾರಿದು ಇಲ್ಲಿ ಬಂದು ಮಲಗಿದ್ದಾರೆ? ಇತ್ತೀಚೆಗೆ ಕಳ್ಳರ ಕಾಟ ಬೇರೆ ಜಾಸ್ತಿ ಆಗಿದೆ. ಕಳ್ಳ ಏನಾದರೂ ಬಂದಿದ್ದಾನ? ಕಳ್ಳ ಆದರೆ ಹೀಗೆ ಯಾಕೆ ಮಲ್ಕೋತಾರೆ? ನೋನು, ಇದು ಕಳ್ಳ ಅಲ್ಲ ಅನ್ಸತ್ತೆ. ಒಂದು ವೇಳೆ ಯಾರಾದರೂ ಕೊಲೆ ಮಾಡಿ ಡೆಡ್ ಬಾಡಿನ ತಂದಿಲ್ಲಿ ಬಿಸಾಕಿದಾರಾ? ಇದೇನಿದು? ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಅತ್ತೆ, ಕಂಡಿ ಮಾವ, ಮಾವಯ್ಯ, ಎಲ್ರು ಬೇಗ ಬನ್ನಿ. ರಾಧಾ, ರಾಧಾ ಏನಾಯ್ತವ? ಯಾಕೆ ಕೂಕೊಂಡೆ? ನೀನ್ಯಾಗ್ಲ ಇಲ್ಲಿ ಕುಂತಿದ್ಯಾ? ಏಯ್ ಕಾಳಿ, ಯೋನ್ಲ ಇದೆಲ್ಲ ಸಮಸ್ಬಿಡಿ ಅಮ್ಮವ್ರ. ನನ್ನ ರಾತ್ರಿ ನಾನು ಬಂದಾಗ ಶಾನೆ ತಡ ಆಗಿತ್ತು. ನಮ್ಮ ಕಂಟಿ ಸಾಹೇಬ್ರನ್ನ ಎಬ್ಸೋದಕ್ಕೆ ಮನಸ್ಸಾಗ್ಲಿಲ್ಲ. ನೀವೆಲ್ಲ ಮಲಗಿರ್ತೀರಲ್ಲ, ಅದಕ್ಕೆ ಇಲ್ಲೇ ಮಲ್ಕೋಬಿಟ್ಟೆ. ಎಬ್ಸೋದ್ ಬೇಡ. ನೀನ್ ಯಾಕ್ಲ ಆಟೋ ಹೊತ್ನಾಗೆ ಇಲ್ಲಿಗೆ ಬಂದ್ ಮನೆ ಕಂಡೆ? ಯಾಕೆ ಅಂತಂದ್ರ ಅನ್ಯಾಯ ಆಗದೆ, ನ್ಯಾಯ ಕೇಳಮ್ಮ ಅಂತ ಬಂದೀವ್ನಿ. ಯೋನ್ಲ ಹೇಳ್ತಿದ್ಯಾ? ಇಬ್ರು ಕಿತ್ತಾಡ್ದಾಗೆ ಮೂರನೇ ಅವನಿಗೆ ಲಾಭ ಅನ್ನೋ ಹಂಗೆ ಪಂಚಾಯತಿ ನಡೆಸ್ಬಿಟ್ಟು ನ್ಯಾಯನೂ ನಿಮ್ಮ ಕಡೆ ತಿರುಗಿಸ್ಕೊಂಡು ಲಾಭನೂ ನಿಮ್ಮ ಕಡೆಗೆ ಮಾಡ್ಕೊಬಿಟ್ರಲ್ಲ ಅಮ್ಮವ್ರ. ಕಂಟಿ, ಯೋನ್ ಹೇಳ್ತಾನ ಇವನು? ನಂಗೂ ಗೊತ್ತಾಯ್ತಲ್ಲ ಕಣವ. ಲೇ, ಏನ್ಲ ಆಯ್ತು? ನನ್ನ ರಾತ್ರಿನೇ ಎಲ್ಲ ವಿಷಯ ಗೊತ್ತಾಗದೆ ನನಗೆ. ಪಾಪದವನ್ ಸಿಕ್ತ ಅಂತ ಹಿಂಗ ಯಾಮರ್ಸೋದು, ಜೊತೆಗೆ ಇದ್ಕೊಂಡು ಮೋಸ ಮಾಡ್ಬಿಡಲ್ಲ ಕಂಟಿ. ಲೈ, ಹೇಳೋದ್ನ ನೆಟ್ಟಿಗೆ ಹೇಳು, ಇಲ್ಲ ಇಲ್ಲಿಂದ ಹೊರಡು. ಏಯ್, ನನಗೆ ನ್ಯಾಯ ಸಿಗಂಟ ನಾನು ಇಲ್ಲಿಂದ ಓಡೋಕ್ಕಿಲ್ಲ. ಏಯ್, ಅದೇನ್ ಇಸ್ಯ ಅಂತ ಸರಿಯಾಗಿ ಹೇಳು ಅಂತ ಕೇಳ್ತಿಲ್ವೇ? ನೀವು ನಿಮ್ಮ ಮಗ ಸೇರ್ಕೊಂಡು ನನಗೆ ಅನ್ಯಾಯ ಮಾಡ್ತಿದ್ದೀರಾ. ಲೈ, ತಲೆ ಕೆಟ್ಟೈತೆ ನಿಂಗೆ. ಸಹಾಯ ಮಾಡ್ತೀನಿ ಅಂತ ನನಗೆ ಸ್ನೇಹಿತ ಆಗಿ ಈಗ ನೀನೇ ಮೋಸ ಮಾಡ್ತಿಲ್ಲ, ಸರಿನಾ? ಲೈ, ನಾನೇನ್ಲ ಮೋಸ ಮಾಡ್ದೆ? ಸಾರಣ ನನ್ನ ಜೊತೆ ಆಗಿ ಸೇರಿಸ್ತೀನಿ ಅನ್ಬಿಟ್ಟು ನೀನೇ ಸೆಟ್ ಮಾಡ್ಕೋತಿದ್ಯಾ. ಅಯ್ಯೋ, ನೀನು ತಾಗದ್ ಬಿಟ್ರೆ. ಏಯ್, ಏನ್ ಲಾಭ ಕೊಳ್ತಿದ್ಯಾ? ನೀನ್ ಸಾರಣ ಜೊತೆಗೆ ಮದ್ವೆ ಆಯ್ತಿದ್ಯಲ್ಲ, ಇದು ನ್ಯಾಯನಾ? ಏಯ್, ತಲೆಗಿಲೆ ಕೆಟ್ಟೈತೆ ನಿಂಗೆ. ಓ, ಮತ್ತೆ ಕಳ್ಬಟ್ಟಿ ಕುಡಿಯಕ್ಕೆ ಸುರಿಸ್ಕೊಂಡಿದ್ಯಾ ಹೆಂಗೆ? ಹಾ, ಏನೋ ಒಟ್ಟು ಕೊಡ್ತಾ ಇದೆಯಲ್ಲ. ಇವನು ಆಡ್ತಿರೋದನ್ನ ಮಾಡ್ತಿದ್ರೆ ಕುಡ್ಕಂಡೆ ಬಂದವನೆ. ರಾಧಾ, ಹೋಗಿ ಬಿಂದಿಗೆ ನೀರು ತಕೊಂಬಾಬಾ, ತಲೆ ಮ್ಯಾಕ್ ಸುರಿಯಮ್ಮ. ಅಮ್ಮವ್ರ, ನಾನು ನೆಟ್ಗೆ ಇವನಿ. ನಾನು ನೆನ್ನೆ ಕುಡ್ದಿದ್ದು, ಇವತ್ತಲ್ಲ. ನಾನು ಏನೇ ಕುಡಿದ್ರು ನಾನು ನೆಟ್ಗೆ ಮಾತಾಡ್ತೀನಿ. ನನಗೆಲ್ಲ ವಿಷಯ ಗೊತ್ತಾಗದೆ ಅಮ್ಮವ್ರೆ. ಏಯ್, ನಾನು ಸಾನ ಮದುವೆ ಆಯ್ತೀವಿ ಅಂತ ನಿಂಗೆ ಯಾರಲ್ಲ ಹೇಳಿದ್ದು? ಇನ್ಯಾರು ಹೇಳ್ತಾರೆ? ಸಾರನೇ ಹೇಳಿದ್ದು.
ಅತ್ತೆ ಏನತ್ತೆ ಇದೆಲ್ಲ? ಗಂಟಿ ಮಾವ ಸಹನನ್ ಮದ್ವೆ ಆಗ್ತಿದಾರ? ರಾಧಾ, ಇವನ್ ಕುಡ್ದು ಏನೋ ಮಾತಾಡ್ತಾವನೆ ಅಂದ್ರೆ ನೀನು ಹಂಗೆ ಕೇಳ್ತಿದ್ಯಲ್ಲವ್ವ. ಕಾಳಿಯವ್ರೆ, ನೀವ್ ಇಲ್ಲಿ ಬಂದು ರಾಧಾಂತ ಶುರು ಮಾಡಿದ್ರಾ? ನೋಡವ ಸ್ನೇಹ, ಆಗ್ಲಿಂದ ಇವನದ್ ಏನೋ ಮಾತಾಡ್ತಾವನೆ. ಅಮ್ಮೋರೆ, ಇವ್ರ ನೆನ್ನೆ ರಾತ್ರಿ ನಮ್ಮನೆಗೂ ಬಂದಿದ್ರು. ಹುಡುದ್ ನಶೆಲ್ ಏನೇನೋ ಮಾತಾಡ್ತಾ ಇದ್ರು. ಸಹನಕ್ಕಂಗ್ ಕೋಪ ಬಂದು ಕೋಪದಲ್ಲಿ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ರು. ಇವ್ರು ನೋಡಿದ್ರೆ ಅದನ್ನೇ ನಂಬ್ಕೊಂಡು ಇಲ್ಲೂ ಬಂದ್ ರಾಧಾಂತ ಮಾಡ್ತಿದ್ದಾರೆ. ಹೌದಾ? ಸಾನ ಕೋಪದಾಗ ಹಿಂಗೆಲ್ಲ ಹೇಳಿದ್ದು? ಹಂಗಾರೆ ದಿಟ್ಟವಾಗ್ಲೂ ಇವರಿಬ್ರು ಮದ್ವೆ ಆಯ್ತಿಲ್ವಾ? ಇವರಿಬ್ರು ಮದ್ವೆ ಆಯ್ತಿಲ್ವಾ? ನೀವ್ ಯಾರ್ ಮಾತಾಡೋದನ್ನು ಕೇಳಿಸ್ಕೊಳ್ದೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ಅಕ್ಕ ಬೈದೆ ಇನ್ನೇನ್ ಮಾಡ್ತಾರೆ? ಏಯ್ ಬರ್ಲ. ಈ ಗಾಳಿ ಅವರು ಹೇಳಿದ್ ಕೇಳಿ ನನಗಂತೂ ಒಂದ್ ಕ್ಷಣ ಫುಲ್ ಶಾಕೆ ಆಗೋಯ್ತು. ರಾಧಾ, ಅವನೊಬ್ಬ ತಲ್ ಕೆಟ್ಟವನು, ಬಿಡು ಅದನ್ನ. ಸರಿ ಉದಕ್ ಸಂತಿಗೆ ಒತ್ತಾಯ್ತದೆ. ವಸುಗು ಅವ್ವಂಗು ಬಿರ್ನೆ ಎಲ್ಲ ತಯಾರಿ ಮಾಡ್ಕೊಳಕ್ ಹೇಳು. ಸ್ನೇಹ, ನೀನು ಆಟೆಯ ಬಿರ್ನೆವಾಗಿ ಪುಟ್ಟಕ್ಕನ್ ಕರ್ಕೊಂಬಂದು. ಸರಿ ಅಮ್ಮವ್ರೆ. ನಡಿ ಬಾ. ಏಯ್ ಏನೋ ನೀನ್ ರೋದ್ನೆ? ಗುರು, ಈ ಆಳದ ಎಣ್ಣೆ ಇಟ್ನಾಗೆ ಅವಳು ದಿಟ್ಟವಾಗ್ಲೂ ಹೇಳ್ತಾವಳ ಇಲ್ಲ ಕೋಪದಾಗ ಹೇಳ್ತಾವಳ ಅಂತ ಗೊತ್ತಾಗಿಲ್ಲ ಗುರು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಹಿಂಗ್ ಎಡವಟ್ ಮೇಲೆ ಎಡವಟ್ ಮಾಡ್ಕೊತಾ ಇದ್ರೆ ಈ ಜನ್ಮದಾಗ ಸಹ ನಿಂಗೆ ಸಿಗಾಕಿಲ್ಲಕಲ್ಲ. ಏ ಹಂಗ್ ಮಾತ್ರ ಹೇಳ್ಬೇಡ ಗುರು. ಮತ್ತಿನ್ನೇನಿಲ್ಲ, ನಿಂಗೆ ಸಹಾಯ ಮಾಡಿದ್ರೆ ನನ್ನ ಮನೆ ಮುಂದೆನೆ ಬಂದು ಹಿಂಗೆಲ್ಲ ಆಡ್ತಿದ್ಯಲ್ಲ. ಗುರು, ತೆಪ್ಪಾಯ್ತು ಅಂತ ಹೇಳ್ತಾ ಇದೀನಲ್ಲ, ಈಗೇನೋ ನಿಂಗೆ ಕಾಲಿಗೆ ಬಿಡ್ಲಾ? ಇಂಥ ಡೌಗ್ಲಿಗೇನು ಕಮ್ಮಿ ಇಲ್ಲ. ಇಟ್ಟೆಲ್ಲ ಆಗಿದ್ದು ಆ ನನ್ನ ಮಗ ಚೋಟ್ ಮೆಣಸಿಕಾಯಿಂದ. ಆ ನನ್ನ ಮಗ ಏನೋ ಕೇಳಿಸ್ಕೊಂಡು ನನಗಿನ್ನೇನೋ ಹೇಳ್ಬಿಟ್ಟು ನನ್ನ ತಲೆ ಕೆಡಿಸ್ಬಿಟ್ಟ. ಇಲ್ಲೋಡಿಲ್ಲೋ, ಇನ್ಮ್ಯಾಕೆ ನಾನು ಆ ಥರ ಪಡೋಕ್ಕಿಲ್ಲ. ಯಾವ ನನ್ನ ಮಗನ ಮಾತು ಕೇಳೋಕ್ಕಿಲ್ಲ. ನಾನು ಲವ್ ಗುರು ಏನು ಹೇಳ್ತಾನೋ ಹಂಗೆ ಕೇಳ್ತೀನಿ. ಲವ್ ಗುರುನ? ಯಾರಲ್ಲ ಅದು? ನೀನೇ ಗುರು, ನನ್ನ ಪಾಲಿನ ಲವ್ ಗುರು, ಮಹಾಗುರು. ಗುರು ಗುರು ಅಂದು ಗುಂಡಿಗೆ ತೊಳ್ಳೋರ ಜಾಸ್ತಿ. ಏ ಸತ್ಯವಾಗ್ಲು ಇನ್ಮ್ಯಾಕೆ ಹಂಗೆಲ್ಲ ಆಗಲ್ಲ ಬಿಡು ಗುರು. ಸಾನ ಮೊದಲೇ ನನ್ನ ಮ್ಯಾಕೆ ಕೆಂಡ ಕಾರ್ತಿದ್ಲು. ಇಟ್ ಸಾಲದು ಅಂತ ನಾನು ಎಣ್ಣೆ ಬೇರೆ ಹೊಡ್ಕೊಂಡು ಅವಳ ಮನೆ ಮುಂದೆ ಗಲಾಟೆ ಬೇರೆ ಮಾಡಿವ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.